ಕ್ಯಾಬ್ ತರಬೇಕಾ? ಇದೆ 2024ರಲ್ಲಿ ನಾವು ಕೊಟ್ಟ ಲೆಟರ್. ಆ ಲೆಟರ್ ತಹಸೀಲ್ದಾರ್ ಇವತ್ತಿನ ತನಕ ಯಾವುದೇ ಒಂದು ರೀತಿಯ ಅದ್ರ ಬಗ್ಗೆ ಏನ್ ಮಾಡಬೇಕು ಏನ್ ಬಿಡಬೇಕು ಇನ್ನೂ ತನಕ ಏನು ಮಾಡಿದ್ದಿಲ್ಲ. 2 ವರ್ಷ ಆಯ್ತು, 2024ರಲ್ಲಿ ಕೊಟ್ಟಿದ್ದು. ಅದ್ರ ಬಗ್ಗೆ ನಮ್ಗೆ ಇವತ್ತು ಏನ್ ಅನ್ಕೊಳ್ಳೋ ವಿಷಯ ಬೇಕು, ನೀವು ತಹಸೀಲ್ದಾರ್ ಕಳಿಸ್ಲೇಬೇಕು. ಅಲ್ಲಿ ತನಕ ಪಂಚಾಯತ್ ಕದಲಲ್ಲ. ಇವತ್ತೇ ಬೇಕೇ ಬೇಕು, ಬೇಕೇ ಬೇಕು, ತಹಸೀಲ್ದಾರ್ ಸ್ಪಾಟಿಗೆ ಬರಲೇಬೇಕು, ಬಿಡುದಿಲ್ಲ. ಇವತ್ತು ನಮಗೆ ಬರಲೇಬೇಕು. 2 ವರ್ಷದ ಮನವಿಗೆ ನಮ್ಗೆ ಏನಾದ್ರೂ ಒಂದು ಸರಿಯಾದ ಸ್ಪಂದನೆ ಉಂಟಾ ಇಲ್ಲ ಬೇಕು ನಮ್ಗೆ. ಇವತ್ತೇ ಪಬ್ಲಿಕ್ ಅಂದ್ರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ. ನಾವು ಕೊಡೋ ಮನವಿಗೆ ಒಂದು ಸರಿಯಾದ ಒಂದು ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ಬೇಕು ನಮ್ಗೆ ಇವತ್ತು ಏನಂತ ಬೇಕು ವಿಷಯ. ಅಲ್ಲಿ ತನಕ ನಾವು ಪಂಚಾಯತ್ ಬಿಟ್ಟು ಅದು ಮತ್ತೆ 1 ತಾಸು ಟೈಮ್ ಕೊಡ್ತೇವೆ. ಅಲ್ಲಿ ನಂತರ ಪಂಚಾಯತ್ ಚಾವಿ ಹಾಕ್ತೇವೆ ನಾವು. ಇನ್ನೊಂದು ಬೇಡ ನಮಗೆ ಪಂಚಾಯತ್ ಕೊಡ್ಕೊಂಡಿಗೆ. 2024 ಕೊಟ್ಟು ಮನವಿ. ಅದು ಸ್ಪಾಟಿಗೆ ತಹಸೀಲ್ದಾರ್ ಬಂದಿ ತಹಸೀಲ್ದಾರ್ ನೋಡಿ ಪಂಚಾಯತ್ನವರು ತಹಸೀಲ್ದಾರ್ ಕೇಳಿದ್ರೆ ಹೇಳ್ತಾ ಇದ್ರು ಏನಾಯ್ತು ಸರ್ ಅಂತ ಹೇಳಿ. ಇವರು ಕೇಳಲಿಲ್ಲ. ನಾವು ಕೋರ್ಟ್ಕಣಿ ತಹಸೀಲ್ದಾರ್ ಪ್ರತಿಭಟನೆ ಮಾಡ್ತೇವೆ, ನಾವು ಯಾವುದೇ ಇಲೆಕ್ಷನ್ ವೋಟ್ ಹಾಕುವುದಿಲ್ಲ ಅಂತ ಬಂದವಾಗ ಎಲ್ಲ ಮನವಿ ತಗೊಂಡು ಹೋಗ್ಕೊಂಡು 2 ವರ್ಷ ಆದ್ರೂ ಒಂದು ಯಾವುದೇ ಒಂದು ರೀತಿ ಸ್ಪಂದನೆ ಇಲ್ಲ ಅಂದ್ರೆ ಸಾಮಾನ್ಯ ಜನಕ್ಕೆ ಯಾವ ರೀತಿ ನೀವು ಇದು ಮಾಡೋರು ಅನ್ನೋದು ನಾವು ಇವತ್ತೇ ಅರ್ಥ ಆಗ್ತದೆ ನಮ್ಮ ಕರಿಷ್ಠ ಅಧಿಕಾರಿಗಳಿಗೆ. ಇಲ್ಲಿ ಇಲ್ಲ ಇಲ್ಲ, ನಾನು ನೋಡಿದ್ದೇನೆ, ವಿಡಿಯೋ ನೋಡಿದ್ದೇನೆ. ನಾವು ತಲೆ ಮೇಲೆ ಇಟ್ಟುಕೊಂಡು ನದಿಲಿ ಹಾದು ಬರ್ಬೇಕು ಮಳೆಗಾಲಕ್ಕೆ. ಆ ತರ ಕಷ್ಟ ನಮ್ಗೆ. ನಮಗೆ ಸರಿಯಾದ ಇದು ಕೊಡಿ. ಮತ್ತೆ ಇವಾಗ ಮನವಿ ಕೊಡೋದು ಬೇರೆ. 2024 ಕೊಟ್ಟದಕ್ಕೆ ಏನಾಯ್ತು ಅಂತ ಹೇಳಿ ನಮ್ಗೆ. ಈ ಮತ್ತೆ ಬೇರೆ, ಇವತ್ತು ಕೊಡೋದು ಬೇರೆ. ಕರೀಶ್ ಅವರಿಗೆ ಕರೀಶ್ ಇಲ್ಲಿ ಅವರಿಗೆ ಕೇಳಿ, ಅವರು ಪಬ್ಲಿಕ್ ಮಾತಾಡ್ತೇವೆ ನಾವು. ಮೇಡಮ್ ಏನಂದ್ರೆ ಜಯಲಕ್ಷ್ಮಿ ಮನೆಯಲ್ಲಿ ಡಿಸ್ಕಸ್ ಮಾಡ್ತಿದ್ದೆ ಮುಗಿತಿತ್ತಲ್ಲ. ಇವಾಗ ಮನೆ ಕೊಟ್ಟಿಗೆ 2 ವರ್ಷ ಆಯ್ತು. ಅವಾಗ ಮೊದಲೇ ಅವರು ಇಲ್ಲಿವರೆಗೂ ಸುಮ್ಮನೆ ಹೋಗ್ಬೇಕು. ಅದ್ರ ಬಗ್ಗೆ ಒಂದು ಆಕ್ಷನ್ ತಗೊಳ್ಬೋದು. ಈಗ ಸ್ಟ್ರೈಕ್ ಮಾಡೋಕೆ ಇವರು ಅವಕಾಶ ಮಾಡಿಕೊಡ್ಕೊಂಡು ಈಗ ಇವರೇ ಜನ ಹೇಳ್ತಿದ್ದಾರೆ. ವರ್ಷದಿಂದ ಆ ಒಂದು ಕೇರಿ ರೋಡ್ನ ಬಗ್ಗೆ ಸರಿಯಾದ ಒಂದು ಸ್ಟ್ರೈಕ್ ಹೋರಾಟ ಮಾಡ್ಕೊಂತ ಬಂದ್ರೆ ಆ ಭಾಗದ ಜನರು. ಯಾಕಂದ್ರೆ ಮಳೆಗಾಲದಲ್ಲಿ ಆ ಒಂದು ಪರಿಸ್ಥಿತಿ ಯಾರಿಗೂ, ಯಾಕಂದ್ರೆ ಒಂದು ದೊಡ್ಡ ಮಳೆ ಹೋಯ್ದ್ರು ಆ ಗೈವಿಕ್ ನೀರಲ್ಲಿ ನಡೆದು ಬರುವಂತ ಪರಿಸ್ಥಿತಿ ಇವತ್ತಿಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, ಎಲ್ಲ ಹಳ್ಳಿಗಳು ಬದಲಾಗಿದೆ. ನಮ್ಮ ಇಲ್ಲಿವರೆಗೂ ಆ ಹಳ್ಳಿ ಒಂದು ಇನ್ನೂ ಬದಲಾಗಿಲ್ಲ. ಆ ಬದಲಾಗುವ ಒಂದು ವಿಷಯದಲ್ಲಿ ಎಷ್ಟೋ ದಿನದಿಂದ ಅವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ಯಾವ ಇಲಾಖೆಯನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಅದೇ ಹೋದ 1 ವರ್ಷದ ಹಿಂದೆ ಅಲ್ಲಿ ಯಾವ ಇಲೆಕ್ಷನ್ 2024 ಲೋಕಸಭೆ ಇಲೆಕ್ಷನ್ಗೆ ಚುನಾವಣಾ ಬಹಿಷ್ಕಾರ ಮಾಡುತ್ತೆ ಅಂತ ಹೇಳಿ ಎಲ್ಲರಿಗೂ ಅಧಿಕಾರಿಗಳ ನೋಟಿಸ್ ಮಾಡಿದವಾಗ
ತಹಶೀಲ್ದಾರು ಉಪ ತಹಶೀಲ್ದಾರ್ ಎಲ್ಲ ಬಂದ್ಕೊಂಡು ಜಾಗ ಸ್ಪಾಟ್ ವೆರಿಫಿಕೇಶನ್ ಮಾಡಿ ನಾವು ಅಕ್ವರೇಷನ್ ಒಂದು ಬರೀತೇವೆ ಅಂದ್ರೆ ಆಶ್ವಾಸನೆ ಕೊಟ್ಟು ಹೋಗಿದ್ದು ಬಿಟ್ರೆ ಅದರಿಂದ ಯಾವ ಕೆಲಸನೂ ಆಗಿಲ್ಲ. ನಂತರ ದಿನದಲ್ಲಿ ಈಗ ಮತ್ತೆ ಎಲ್ಲಷ್ಟು ಇಲಾಖೆಗಳಿಗೆ ಲೆಟರ್ ಮಾಡಿದ್ರು, ಎಲ್ಲ ಇಲಾಖೆಗೂ ಲೆಟರ್ ಮಾಡಿದ್ರು. ಯಾವುದೋ ಒಂದು ಇದು ಅಧಿಕಾರಿಗಳು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂಥರ ಸಣ್ಣ ಊರು ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳ ದ್ವಂದ್ವ ನಿಲುವು ತೋರ್ಪಡಿಸ್ತಾ ಇದೆ. ತಹಶೀಲ್ದಾರ್ ಮಾತಾಡೋದೇ ಒಂದು, ನಿರ್ವಹಣಾಧಿಕಾರಿಗಳು ಮಾತಾಡೋದು ಒಂದು, ಎಸಿಆರ್ ಮಾತಾಡೋದು ಒಂದು, ತಹಶೀಲ್ದಾರ್ ಮಾತಾಡೋದು ಡಿ ಸಿ ಅವ್ರು ಮಾತಾಡೋದು ಒಂದು. ಯಾವುದೇ ಇಲ್ಲಿ ಇವತ್ತಿಗೆ ಇಷ್ಟೊತ್ತಿನ ಜನ ಕಾದಿದ್ರಲ್ಲ, ಯಾವುದೇ ಒಂದು ಅಧಿಕಾರಿಗಳು ನಮಗೆ ಇಲ್ಲಿ ಇವತ್ತಿನ ಒಂದು ಸಮಸ್ಯೆ ಬಗ್ಗೆ ಪರಿಹಾರ ಮಾಡೋಕೆ ಅವರು ಲಿಖಿತವಾಗಿ ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟದ್ದು ನಾವು ಹೋರಾಟ ನಿಲ್ಲಲ್ಲ. ಇಷ್ಟೇ ಇದೆ ನಮ್ದು. ನಾವು ಸಶಿತ್ಲ ಗ್ರಾಮಸ್ಥರದ್ದು ಮತ್ತು ಕೋಡ್ಗಣಿ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರದ್ದು ನಾವು ಒಂದು 10 ವರ್ಷದಿಂದ, ನಮಗೀಗ 100 ವರ್ಷದಿಂದ ರೋಡ್ ಇಲ್ಲ. ನಾವೀಗ ಒಂದು 10 ವರ್ಷದಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲವರಿಗೂ ಮನವಿ ಮಾಡೋದು, ಇದೇ ರೀತಿ ನಾವಲ್ಲಿ ಸ್ಪಾಟಲ್ಲಿ ಸ್ಟ್ರೈಕ್ ಮಾಡೋದು, ಇದೆಲ್ಲ ಮಾಡಿದ್ದೇವೆ. ಬೇಕಾದಷ್ಟು ಮನವಿ ಕೊಟ್ಟಿದ್ದೇವೆ. ಈಗ ಒಂದು 4 ದಿವಸದಿಂದ DC ಸರಿಗೆ, AC ಸರಿಗೆ, ತಹಸೀಲ್ದಾರರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಅಧಿಕಾರಿಗಳಿಗೂ ನಾವು ಈ ಮನವಿ ಕೊಟ್ಟು ಇವತ್ತು ನಾವೊಂದು ಪ್ರತಿಭಟನೆ ಮಾಡ್ತೇವೆ ಅಂದ್ಕೊಂಡು ಲಿಖಿತವಾಗಿ ಅವರಿಗೆ ಕೊಟ್ಟಿದ್ದೇವೆ. ನಾವೀಗ ಒಂದು 2 ತಾಸು ಆಯ್ತು ಇಲ್ಲಿ ಪಂಚಾಯತಿ ಮುಂದುಗಡೆ. ನಮಗೆ ಯಾವುದೇ ಒಂದು ಅಧಿಕಾರಿಗಳು ಸರಿಯಾದ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ತಹಸೀಲ್ದಾರ್ ಸ್ಪಾಟಿಗೆ ಬರ್ತಾ ಇಲ್ಲ. ಬರ್ಬೇಕನ್ನೋದೇ ನಮ್ಮ ಮನವಿ. ಯಾವುದೇ ಕಾರಣಕ್ಕೂ ನಮ್ಗೆ ಸ್ಪಾಟಿಗೆ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಎಷ್ಟು ವರ್ಷದಲ್ಲಿ ರೋಡ್ ಮಾಡ್ಕೊಡ್ತೇವೆ, ನಮಗೆ ಪ್ರತಿ ದಿವಸ ಕುಡಿಯೋ ನೀರನ್ನ ಪ್ರತಿ ದಿವಸ ಬಿಡ್ತೇವೆ ಅಂತ ಹೇಳೋ ತನಕ ಇವತ್ತು ಪಂಚಾಯತಿಂದ ನಾವು ಯಾವುದೇ ಕಾರಣಕ್ಕೂ ಕದಲಲ್ಲ ಅನ್ನೋದೊಂದು ತಮ್ಮ ಮೂಲಕ ನಾವು ಟಿವಿ ಮಾಧ್ಯಮದವ್ರ ಮೂಲಕ ಎಲ್ಲ ಕಡೆಗೂ ನಾವು ಪಬ್ಲಿಕ್ ಆಗಿ ಹೇಳ್ತಿದ್ದೇವೆ. ಈ ಒಂದು ಪ್ರತಿಭಟನೆ ಯಾವುದೇ ಸ್ವರೂಪಕ್ಕೆ ಹೋದರೂ ನಾವು ಸಹ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಬೇಕೇ ಬೇಕು.